ವೀಕ್ಷಕರ ನಮಸ್ಕಾರ. ಬಿಹಾರ ವಿಧಾನಸಭೆ ಚುನಾವಣೆಗೆ ಇನ್ನು 5-6 ತಿಂಗಳು ಮಾತ್ರ ಬಾಕಿ ಇದೆ. ಬಹುತೇಕ ಅಕ್ಟೋಬರ್ ನವೆಂಬರ್ನಲ್ಲಿ ಬಿಹಾರ ವಿಧಾನಸಭೆ ಚುನಾವಣೆ ನಡೆಯುವ ಸಾಧ್ಯತೆ ಹೆಚ್ಚಾಗಿದೆ. 243 ಕ್ಷೇತ್ರಗಳ ಈ ವಿಧಾನಸಭೆ ಚುನಾವಣೆಗೆ ಬಹುತೇಕ ಅಕ್ಟೋಬರ್ ಅಥವಾ ನವೆಂಬರ್ನಲ್ಲಿ ಚುನಾವಣೆ ನಡೆಯುವುದು ಬಹುತೇಕ ಖಚಿತವಾಗಿದೆ. ಈ ಒಂದು ವಿಧಾನಸಭೆ ಚುನಾವಣೆಗೆ ಎನ್ಡಿಎ ಹಾಗೂ ಯುಪಿಎ ಮೈತ್ರಿಕೂಟಗಳು ಭರ್ಜರಿ ತಯಾರಿ ನಡೆಸಿವೆ. ಎನ್ಡಿಎ ಮೈತ್ರಿಕೂಟ ಪುನಃ ಅಧಿಕಾರವನ್ನು ಹಿಡಿಯುವುದಕ್ಕೆ ಒಂದು ಕಸರತ್ತು ನಡೆಸಿದರೆ, ಅದೇ ರೀತಿ ಆರ್ಜೆಡಿ ಮತ್ತು ಕಾಂಗ್ರೆಸ್ ನೇತೃತ್ವದ ಯುಪಿಎ ಮೈತ್ರಿಕೂಟ ಕೂಡ ಈ ಬಾರಿ ಯಾವುದೇ ಕಾರಣಕ್ಕೂ ಅಧಿಕಾರ ಬಿಟ್ಟುಕೊಡಬಾರದು, ಎನ್ಡಿಎಗೆ ಯಾವುದೇ ಕಾರಣಕ್ಕೂ ಅಧಿಕಾರ ಬಿಟ್ಟು ಕೊಡಲೇಬಾರದು ಅಂತ ಜಿದ್ದಿಗೆ ಬಿದ್ದು ಚುನಾವಣೆ ಅಖಾಡಕ್ಕೆ ಧುಮುಕಿವೆ ಯುಪಿಎ ಮೈತ್ರಿಕೂಟದ ಪಕ್ಷಗಳು. ಈಗಾಗಲೇ ಈ ವಿಧಾನಸಭೆ ಚುನಾವಣೆ ಕುರಿತು ಹಲವು ಚುನಾವಣಾ ಪೂರ್ವ ಸಮೀಕ್ಷೆಗಳು ಹೊರಬೀಳತೊಡಗಿವೆ. ಬಹುತೇಕ ಒಂದೊಂದು ಸಮೀಕ್ಷಾ ಸಂಸ್ಥೆಗಳು ಕೂಡ ಒಂದೊಂದು ರೀತಿಯ ಫಲಿತಾಂಶವನ್ನು ನೀಡುತ್ತಿವೆ. ಅದರಲ್ಲೂ ವಿಶೇಷವಾಗಿ ಈ ಬಾರಿ ಒಂದು ಚುನಾವಣಾ ಸಮೀಕ್ಷಾ ಸಂಸ್ಥೆ ಒಂದು ಅಚ್ಚರಿಯ ಫಲಿತಾಂಶವನ್ನು ನೀಡಿದೆ. ಅದು ವಿಧಾನಸಭೆ ಚುನಾವಣೆಗೆ ಇನ್ನು 5-6 ತಿಂಗಳು ಬಾಕಿ ಇರುವ ವೇಳೆ. ಅಷ್ಟೊತ್ತಿಗೆ ಜನರ ಅಭಿಪ್ರಾಯ ಇನ್ನೇನಾದರೂ ಬೇರೆ ಆಗಿರಬಹುದು, ಅಥವಾ ಇನ್ನೊಂದು ಮೈತ್ರಿಕೂಟಕ್ಕೆ ಅದು ಗೆಲುವು ಸಾಧ್ಯವಾಗಲೂಬಹುದು. ಹಾಗಾದ್ರೆ ಈ ಒಂದು ವಿಧಾನಸಭೆ ಚುನಾವಣೆಯಲ್ಲಿ ಅಚ್ಚರಿಯ ಫಲಿತಾಂಶ ಬರಲಿದೆ. ಎನ್ಡಿಎ ಮೈತ್ರಿಕೂಟಕ್ಕೆ ಈ ಬಾರಿ ಮುಖಭಂಗವಾಗಲಿದೆ ಅಂತ ಈ ಒಂದು ಚುನಾವಣೆ ಸಮೀಕ್ಷಾ ಸಂಸ್ಥೆ ಹೇಳಿದೆ. ಹಾಗಾದ್ರೆ ಯಾವ ಮೈತ್ರಿಕೂಟ ಅಧಿಕಾರಕ್ಕೆ ಹಿಡಿಯುತ್ತೆ? ಎನ್ಡಿಎ ಮೈತ್ರಿಕೂಟ ಸೋಲಿಗೆ ಕಾರಣವಾದರೂ ಏನು ಅಂದ್ರೆ ಈ ಸಮೀಕ್ಷೆ ಪ್ರಕಾರ ಇದು ಮತ್ತಷ್ಟು ಮಾಹಿತಿ ನೀಡ್ತೀನಿ. ಅದಕ್ಕೂ ಮುನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ವೀಕ್ಷಕರ, ಸದ್ಯ ಬಿಹಾರದಲ್ಲಿ ಎನ್ಡಿಎ ಮೈತ್ರಿಕೂಟ ಅಧಿಕಾರದಲ್ಲಿದೆ. ಆದರೆ 2025 ವಿಧಾನಸಭೆ ಚುನಾವಣೆಯಲ್ಲಿ ಈ ಬಾರಿ ಎನ್ಡಿಎ ಮೈತ್ರಿಕೂಟಕ್ಕೆ ಅಧಿಕಾರ ದಕ್ಕುವುದಿಲ್ಲ ಅಂತ ಪೋಲ್ ಟ್ರ್ಯಾಕರ್ ತನ್ನ ಸಮೀಕ್ಷಾ ವರದಿಯಲ್ಲಿ ತಿಳಿಸಿದೆ. ಬಹುತೇಕ ಆಡಳಿತ ವಿರೋಧಿ ಅಲೆಯಿಂದಾಗಿ ಎನ್ಡಿಎ ಮೈತ್ರಿಕೂಟ ಈ ಬಾರಿ ಬಿಹಾರ ವಿಧಾನಸಭೆ ಚುನಾವಣೆಯಲ್ಲಿ ಸೋಲು ಅನುಭವಿಸಲಿದೆ. ಹಾಗೆ ಯುಪಿಎ ನೇತೃತ್ವದ ಮೈತ್ರಿಕೂಟ ಈ ಬಾರಿ ಅಂದ್ರೆ 2025 ವಿಧಾನಸಭೆ ಚುನಾವಣೆಯಲ್ಲಿ ಅಧಿಕಾರ ಹಿಡಿಯಲಿದೆ ಅಂತ ತನ್ನ ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ತಿಳಿಸಿದೆ. ಹಾಗಾದ್ರೆ ಎನ್ಡಿಎ ಮೈತ್ರಿಕೂಟ ಎಷ್ಟು ಸ್ಥಾನಗಳನ್ನು ಪಡೆಯಲಿದೆ, ಅದೇ ರೀತಿ ಯುಪಿಎ ಮೈತ್ರಿಕೂಟ ಎಷ್ಟು ಸ್ಥಾನಗಳನ್ನು ಪಡೆಯಲಿದೆ? ಇನ್ನೂ ವಿಶೇಷ ಏನಪ್ಪಾ ಅಂದ್ರೆ, ಚುನಾವಣಾ ತಂತ್ರಜ್ಞರಾಗಿರ್ತಕ್ಕಂಥ ಪ್ರಶಾಂತ್ ಕಿಶೋರ್ ಪಾರ್ಟಿ ಕೂಡ, ಜನಸೂರಜ್ ಪಾರ್ಟಿ ಕೂಡ ಈ ಬಾರಿ ಚುನಾವಣಾ ಅಖಾಡದಲ್ಲಿದೆ. ಹಾಗಾದ್ರೆ ಈ ಒಂದು ಪಾರ್ಟಿ ಎಷ್ಟು ಸ್ಥಾನ ಗೆಲ್ಲಲಿದೆ ಎಂಬ ಅಂಶವನ್ನು ಕೂಡ ಈ ಒಂದು ಸಮೀಕ್ಷೆ ತನ್ನ ವರದಿಯಲ್ಲಿ ಬಹಿರಂಗಪಡಿಸಿದೆ. ವೀಕ್ಷಕರೇ, ಈ ಬಾರಿ ಎನ್ಡಿಎ ಮೈತ್ರಿಕೂಟ ಅಂದ್ರೆ ಮಹಾರಾಷ್ಟ್ರದಲ್ಲಿ ದೊಡ್ಡ ಗೆಲುವು ಸಾಧಿಸಿದೆ ಎನ್ಡಿಎ ಮೈತ್ರಿಕೂಟ. ಈ ಗೆಲುವನ್ನು ಬಿಹಾರಿಗೆ ವಿಸ್ತರಿಸುವುದಕ್ಕೆ ಒಂದು ಪ್ರಯತ್ನ ನಡೆಸಿದೆ ಎನ್ಡಿಎ ಮೈತ್ರಿಕೂಟ. ಆದ್ರೆ ಈ ಪ್ರಯತ್ನಕ್ಕೆ ಸೋಲಾಗಲಿದೆ ಅಂತ ಪೋಲ್ ಟ್ರ್ಯಾಕರ್ ತನ್ನ ಸಮೀಕ್ಷಾ ವರದಿಯಲ್ಲಿ ತಿಳಿಸಿದೆ. ಅದೇ ರೀತಿ ಈ ಯುಪಿಎ ಮೈತ್ರಿಕೂಟ ಅಧಿಕಾರ ಹಿಡಿಯಲಿದೆ. 126ರಿಂದ 131 ಸ್ಥಾನಗಳನ್ನು ಅದು ಪಡೆಯಲಿದೆ ಅಂತ ಹೇಳಿದೆ. ಯಾಕಂದ್ರೆ ಬಿಹಾರದಲ್ಲಿ ಸಾಮಾನ್ಯ ಬಹುಮತಕ್ಕೆ, ಸರಳ ಬಹುಮತಕ್ಕೆ 122 ಸ್ಥಾನಗಳು ಬೇಕು. ಯುಪಿಎ ಮೈತ್ರಿಕೂಟ 126ರಿಂದ 131 ಅಂತ ಹೇಳಿದೆ. ಅದೇ ಮತ್ತು ಜನಸೂರಜ್ ಪಕ್ಷದ ಮೂಲಕ ಬಿಹಾರ ವಿಧಾನಸಭೆ ಅಖಾಡವನ್ನು ಪ್ರವೇಶಿಸಿರ್ತಕ್ಕಂಥ ಚುನಾವಣಾ ತಂತ್ರಜ್ಞ ಆಗಿರ್ತಕ್ಕಂಥ ಪ್ರಶಾಂತ್ ಕಿಶೋರ್ ಅವರು ಒಂದಷ್ಟು ಸಣ್ಣ ಮಟ್ಟಿಗಿನ ಸ್ವಲ್ಪ ಓಟ್ಗಳನ್ನು ಕಿತ್ತುಕೊಳ್ಳಲಿದ್ದಾರೆ ಅಂತ ಈ ಸಮೀಕ್ಷೆ ಹೇಳಿದೆ. ಯುಪಿಎ ಮೈತ್ರಿಕೂಟ ಈ ಒಂದು ವಿಧಾನಸಭೆ ಚುನಾವಣೆಯಲ್ಲಿ 44.2% ಮತಗಳನ್ನು ಪಡೆಯಲಿದೆ. ಅದೇ ರೀತಿ ಎನ್ಡಿಎ ಮೈತ್ರಿಕೂಟ 42.2% ಮತಗಳನ್ನು ಪಡೆಯಲಿದೆ ಅಂತ ಈ ಸಮೀಕ್ಷೆ ಹೇಳಿದೆ. ಇನ್ನೂ ವಿಶೇಷ ಏನಪ್ಪಾ ಅಂದ್ರೆ, ಈಗಾಗಲೇ ಬಿಹಾರದಲ್ಲಿ ಹಲವು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿ ಮನೆ ಮಾತಾಗಿರ್ತಕ್ಕಂಥ ನಿತೀಶ್ ಕುಮಾರ್ ಅವರು ವರ್ಚಸ್ಸು ಕಡಿಮೆ ಆಗ್ತಿದೆ ಎಂಬ ಮಾತುಗಳು ಕೂಡ ಕೇಳಿ ಬರತೊಡಗಿವೆ. ಪೋಲ್ ಟ್ರ್ಯಾಕರ್ ಸಮೀಕ್ಷೆ ಪ್ರಕಾರ ಈ ಬಾರಿ ಮುಖ್ಯಮಂತ್ರಿ ಹುದ್ದೆಗೆ ಯಾರು ಸೂಕ್ತ ಅಭ್ಯರ್ಥಿ ಅಂತ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಆದರೆ 43% ಜನರು ಅಂದ್ರೆ ಬಿಹಾರದ 43% ಜನರು ತೇಜಸ್ವಿ ಯಾದವ್ ಅಂತ ಹೇಳಿದ್ದಾರೆ. ಅಂದ್ರೆ ಆರ್ಜೆಡಿಯ ಮುಖ್ಯಸ್ಥರಾಗಿರ್ತಕ್ಕಂಥ ಹಾಗೂ ಆರ್ಜೆಡಿಯ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ತೇಜಸ್ವಿ ಯಾದವ್ ಪರ 43% ಜನ ವೋಟ್ ಮಾಡಿದ್ದಾರೆ. ಅದೇ ರೀತಿ 31% ನಿತೀಶ್ ಕುಮಾರ್ ಪರ ಮಾಡಿದ್ದಾರೆ. ಅದೇ ರೀತಿ ಪ್ರಶಾಂತ್ ಕಿಶೋರ್ ಪರ 9, ಇತರ
17ರಷ್ಟು ಒಂದು ವೋಟಿಂಗ್ ಅನ್ನು ಮಾಡಿದ್ದಾರೆ. ಇನ್ನೊಂದು ವಿಶೇಷವಾಗಿ ಹೇಳಬೇಕೇನಪ್ಪ ಅಂದ್ರೆ, ಇಲ್ಲಿ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಪ್ಪ ಅಂದ್ರೆ, ಪ್ರಧಾನಿ ಹುದ್ದೆಗೆ ಯಾರು ಸೂಕ್ತ ಎಂಬ ಪ್ರಶ್ನೆಯನ್ನು ಕೂಡ ಇಲ್ಲಿ ಎತ್ತಿದ್ದಾರೆ. ಅಂದ್ರೆ ಪೋಲ್ ಟ್ರ್ಯಾಕರ್ ಸಂಸ್ಥೆ ತನ್ನ ಈ ಒಂದು ಕ್ವಶನ್ ಅನ್ನು ಜನರ ಮುಂದಿಟ್ಟಿದೆ. ಆದ್ರೆ 47% ಜನರು ರಾಹುಲ್ ಗಾಂಧಿ ಅಂತ ಹೇಳಿದ್ದಾರೆ. ಅದೇ 39% ಜನರು ನರೇಂದ್ರ ಮೋದಿ ಅಂತ ಹೇಳಿದ್ದಾರೆ. ಒಟ್ಟಾರೆಯಾಗಿ 2025ರ ವಿಧಾನಸಭೆ ಚುನಾವಣೆಯಲ್ಲಿ ಬಿಹಾರ್ ವಿಧಾನಸಭೆ ಚುನಾವಣೆಯಲ್ಲಿ ಈ ಬಾರಿ ಅಧಿಕಾರ ಹಸ್ತಾಂತರ ಆಗಲಿದೆ. ಆಡಳಿತ ವಿರೋಧಿ ಅಲೆಯಿಂದಾಗಿ ಎನ್ಡಿಎ ಮೈತ್ರಿಕೂಟ ಸೋಲನ್ನಪ್ಪಲಿದೆ. ಅದೇ ರೀತಿ ಯುಪಿಎ ಮೈತ್ರಿಕೂಟ ಅಧಿಕಾರಕ್ಕೆ ಬರಲಿದೆ ಅಂತ ಪೋಲ್ ಟ್ರ್ಯಾಕರ್ ತನ್ನ ಸಮೀಕ್ಷೆಯಲ್ಲಿ ತಿಳಿಸಿದೆ. ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಪ್ರಕಾರ ಮುಂದಿನ 6 ತಿಂಗಳಲ್ಲಿ ನಡೆಯುವ ಬಿಹಾರ್ ವಿಧಾನಸಭೆ ಚುನಾವಣೆಯಲ್ಲಿ ಯಾವ ಮೈತ್ರಿಕೂಟ ಅಧಿಕಾರಕ್ಕೆ ಬರಬಹುದು? ಈ ಕುರಿತು ಕಾಮೆಂಟ್ ಮಾಡಿ ತಿಳಿಸಿ.